ಕಲ್ಯಾಣಾಂಬೆ ಎಂಬ ದಂಪತಿಗಳಿದ್ದರು. ಇವರನ್ನು ಸಂಗಯ್ಯ ಮತ್ತು ಸೋಮಮ್ಮ ಎಂದು ಕರೆಯುತ್ತಿದ್ದರು. ಶಿವಭಕ್ತರಾದ ಇವರಿಗೆ ಮಕ್ಕಳಿಲ್ಲ ಎಂಬ ಕೊರಗು ಕಾಡುತ್ತಿತ್ತು. ಬಂಜೆ ಎಂದು ಎಲ್ಲರೂ ನನ್ನನ್ನು ಆಡಿಕೊಳ್ಳುತ್ತಿದ್ದಾರೆ, ಕೊಡುಗೂಸ ಎಂದು ಕಲ್ಯಾಣಾಂಬ ಶಿವನ ಬಳಿ ಕೇಳಿದಳು. ಅವಳಿಗೆ ಹೆಣ್ಣು ಮಗು ಜನಿಸಲು ಶಿವದೇವ ಆ ಮಗುವಿಗೆ ಕೊಡಗೂಸು ಎಂದು ಹೆಸರಿಟ್ಟು ಯಾವುದೇ ಕೊರತೆ ಬಾರದೆ ಪ್ರೀತಿಯಿಂದ ಸಾಕುತ್ತಿರಲು ಮುಂದೆ ತಗೊಳ್ಳವ ಮಂಗಳಾರತಿ. ಅಪ್ಪ ಶಿವಪ್ಪ. ಯಾಕಪ್ಪ, ಏನಾಯ್ತು? ಪೂಜೆ ಮಾಡಿ ಮಾಡಿ ಸಾಕಾಗೋಯ್ತು ಮಗಳೇ. ಪೂಜೆ ಮಾಡಿದ್ರೆ ಸಾಕಾಗತ್ತಾ? ಏನಪ್ಪ ನಿಮ್ಮ ಮಾತಿನರ್ಥ? ಇನ್ನೇನಮ್ಮ, ಬೆಳಗಿನ ಜಾವ ಎದ್ದು ದೇವಸ್ಥಾನನೆಲ್ಲ ಗುಡಿಸಿ ಮಡಿ ಮಾಡಿ ಪೂಜೆ ಮಾಡೋದ್ರೊಳಗೆ ಸಾಕಾಗಲ್ವೇನಮ್ಮ? ಇಷ್ಟೆಲ್ಲ ಕಷ್ಟಪಟ್ಟು ಯಾಕಪ್ಪ ಪೂಜೆ ಮಾಡಬೇಕು? ಅದು ನಮ್ಗೆ ಒಳ್ಳೇದಾಗ್ಲಿ ಅಂತ. ಅಪ್ಪ, ನೀರನ್ನು ಯಾರು ಸೃಷ್ಟಿ ಮಾಡಿದ್ದು? ಆ ದೇವ್ರು. ಹೂಗಳನ್ನು? ಆ ದೇವ್ರು. ಮತ್ತು ಹಣ್ಣು ಕಾಯಿಗಳನ್ನು? ಆ ದೇವ್ರು. ಬಾರಮ್ಮ. ಅಲ್ಲಪ್ಪ, ದೇವರು ಮಾಡಿದ ಪದಾರ್ಥಗಳನ್ನು ದೇವರಿಗೆ ಇಟ್ಟು ನಮಗೆ ಫಲ ಕೊಡು ಅಂತ ಕೇಳುವುದು ತಪ್ಪಲ್ವಾ? ಏನಮ್ಮ ನೀ ಹೇಳ್ತಿರೋದು? ಸ್ವಲ್ಪ ಅರ್ಥ ಆಗುವಂತೆ ಹೇಳ್ತೀಯಾ? ನೋಡಪ್ಪ, ನಮ್ದು ಅನ್ನೋದು ಏನಿರುತ್ತೋ ಅದನ್ನ ದೇವರಿಗೆ ಕೊಟ್ಟು ಕೇಳ್ಕೋಬೇಕು. ನಾವು ಆ ಭಗವಂತನಿಗೆ ಏನಮ್ಮ ಕೊಡಕ್ಕಾಗುತ್ತೆ? ನಿರ್ಮಲವಾದ ಭಕ್ತಿಯಪ್ಪ. ಎಷ್ಟು ದೊಡ್ಡ ವಿಷಯನ ಎಷ್ಟು ಸರಳವಾಗಿ ಹೇಳ್ಬಿಟ್ಟಿಯಲ್ಲಮ್ಮ. ನಡಿ ನಡಿಯಮ್ಮ, ಮನೆಗೆ ಹೋಗೋಣ. ಮಗಳೇ. ಏನಪ್ಪ? ನಿನಗೆ 8 ವರ್ಷ ಆದ ಮೇಲೆ ಶ್ರೀಶೈಲಕ್ಕೆ ಬಂದು ಹರಕೆ ತೀರಿಸ್ತೀವಿ ಅಂತ ಹರಕೆ ಹೊತ್ಕೊಂಡಿದ್ವಿ. ನಾವು ಬೇಗ ಹೋಗಿ ಬಂದ್ಬಿಡ್ತೀವಿ. ಅಲ್ಲಿವರೆಗೂ ನೀನು ನಮ್ಮಪ್ಪ ಶಿವಪ್ಪನಿಗೆ ನೈವೇದ್ಯ ಒಪ್ಪಿಸ್ಬಿಡಮ್ಮ. ಅಷ್ಟೇ ತಾನೇ? ನೀವು ನೆಮ್ಮದಿಯಾಗಿ ಹೋಗ್ಬಿಟ್ಟು ಬನ್ನಿ, ನಾನು ಶಿವಪ್ಪನಿಗೆ ನೈವೇದ್ಯ ಒಪ್ಪಿಸ್ತೇನೆ. ಸರಿ, ನಾನೀಗ ಬರ್ತೀನಿ. ಕಲ್ಯಾಣಿ, ಕಲ್ಯಾಣಿ, ಬೇಗ ಬಾರೆ, ಹೊತ್ತಾಯ್ತು. ಶಿವಪ್ಪ, ಶಿವಪ್ಪ, ನಿಮಗೆ ನೈವೇದ್ಯ ಮಾಡ್ಕೊಂಡು ಬಂದಿದ್ದೀನಿ. ನಿಮಗೆ ಅಂತ ಸಜ್ಜಿಗೆ ಮಾಡ್ಕೊಂಡು ಬಂದಿದ್ದೀನಿ, ತೆಗೋ ಶಿವಪ್ಪ. ಓಹೋ, ನಾನು ತಡವಾಗಿ ಬಂದಿದ್ದೀನಿ ಅಂತ ಕೋಪ ಮಾಡ್ಕೊಂಡಿದ್ದೀರಾ? ಏನ್ ಮಾಡ್ಲಿ, ಅಪ್ಪ ಇದ್ದಿದ್ರೆ ಬೇಗ ತರ್ತಿದ್ರು. ಮನೆಯಲ್ಲಿ ಎಲ್ಲ ಕೆಲಸ ನಾನೇ ಮಾಡಿ ಬರೋದ್ರೊಳಗಡೆ ತಡವಾಯಿತು. ದಯವಿಟ್ಟು ಕ್ಷಮಿಸು, ನಾಳೆಯಿಂದ ಬೇಗ ಬಂದ್ಬಿಡ್ತೀನಿ, ಆಯ್ತಾ? ತಿನ್ನು ಶಿವಪ್ಪ. ಅಲ್ಲ, ನೀವು ದೇವರಾಗಿ ಹೀಗೆಲ್ಲ ಹಠ ಮಾಡೋದು ಸರಿನಾ ಹೇಳು? ಹೀಗೆಲ್ಲ ಮಾಡಿದ್ರೆ ನಂಗೆ ಅಳುನೇ ಬಂದ್ಬಿರುತ್ತೆ. ನಿಮಗೋಸ್ಕರ ಬೆಳಗ್ಗೆ ಬೇಗ ಎದ್ದು ನೈವೇದ್ಯ ಮಾಡ್ಕೊಂಡು ಬಂದಿದ್ದೀನಿ. ಬಾ ಶಿವಪ್ಪ. ದೇವ, ಆ ಮಗು ಅಷ್ಟೊಂದು ಕೇಳುತ್ತಿದ್ದೆ, ನೀ ಏಕೆ ಕೃಪೆ ತೋರುತ್ತಿಲ್ಲ? ದೇವಿ, ನೈವೇದ್ಯ ಬೇಗ ತಿನ್ಬಿಟ್ರೆ ಆ ಮುಗ್ಧ ಮಗುವಿನ ಮಾತನ್ನು ಕೇಳಿಸಿಕೊಳ್ಳುವ ಅವಕಾಶ ತಪ್ಪುತ್ತಲ್ಲ, ಅದಕ್ಕೆ ನಾ ಸುಮ್ಮನಿದ್ದೆ. ಅಲ್ಲ ಶಿವಪ್ಪ, ನಾನು ಇಷ್ಟೊಂದು ಕೇಳ್ಕೊಂಡ್ರು ನೀವು ಸುಮ್ಮನಿರುವೆ? ನಿಮಗೆ ಕರುಣೆ ಇಲ್ವಾ? ಶಿವಪ್ಪ, ನೀವು ಶಿವಪ್ಪ ಅಲ್ಲ, ನೀವು ಕಲ್ಲ ಕೂದಿರುವ ಕಲ್ಲಪ್ಪ. ನೋಡ್ತಾ ಇರು, ನಾನು ಈ ನೈವೇದ್ಯನು ಮನೆಗೆ ತಗೊಂಡು ಹೋಗ್ತೇನೆ. ದಮ್ಮಯ್ಯ ಅಂದ್ರೂ ಕೊಡುದಿಲ್ಲ. ಬರುದಿಲ್ಲ ಅಲ್ವಾ? ಬರುದಿಲ್ಲ ಅಲ್ವಾ? ನಿಲ್ಲು ಮಗು, ಈಗ ನೋಡು ಬಂದಿದ್ದೇನೆ. ಶಿವಪ್ಪ, ಕಡೆಗೂ ಬಂದ್ಯಾ? ಶಿವಪ್ಪ, ಇಷ್ಟು ಕಾಳಿ ಬೇಡಿ ಬರುದಾ? ಹೋಗು, ನಾನು ನಿನ್ ಜೊತೆ ಮಾತನಾಡುವುದಿಲ್ಲ. ನೈವೇದ್ಯ ಕೊಡಲ್ವಾ ಮಗು? ಹೊಟ್ಟೆ ತುಂಬಾ ಹಸಿತಾ ಇದೆ ಕಂದ.
ಅಮ್ಮ ಹಸಿವು, ಅಮ್ಮ ಹಸಿವು, ಹಸಿವು ತಡಿಯಕ್ಕಾಗ್ತಿಲ್ಲ. ಹಾ ಶಿವಪ್ಪ, ಹೊಟ್ಟೆ ಹಸಿವಾಗ್ತಿದ್ಯಾ ಅಂತಿದ್ಯಾ? ಅದಕ್ಕೇನೆ ಕೊಡ್ತಿದ್ದೀನಿ. ನೈವೇದ್ಯ ತುಂಬಾ ಚೆನ್ನಾಗಿದೆ ಮಮ್ಮಿ. ಸರಿ ಸರಿ, ಹೊಗಳಿಕೆ ಎಲ್ಲ ಸಾಕು. ನಾಳೆಯಿಂದ ತಡ ಮಾಡಬಾರ್ದು, ಆಯ್ತಾ? ಹಾ ಆಯ್ತು, ತಿಳಿತು. ಹೀಗೆ ಪ್ರತಿದಿನ ಕೊಡಗೂಸು ಶಿವನಿಗೆ ನೈವೇದ್ಯವನ್ನು ಅರ್ಪಿಸಿದನು. ಶ್ರೀಶೈಲದಿಂದ ಹಿಂದಿರುಗಿದ ಶಿವದೇವ ಮಗಳನ್ನು ಕಂಡು ಮಾತನಾಡಿಸುತ್ತಾನೆ. ಮಗಳೇ, ಮಗಳೇ, ಅಪ್ಪ ಅಮ್ಮ ಬಂದ್ರಾ? ದೇವಸ್ಥಾನಕ್ಕೆ ಹೋಗಿದ್ದೇನಮ್ಮ? ಹೋಗಿದ್ದೇನಪ್ಪ. ನೀನ್ ಹೇಳ್ದಂಗೆ ಶಿವಪ್ಪನಿಗೆ ನೈವೇದ್ಯ ಕೊಟ್ಬಿಡ್ತಿದ್ದೀನಿ. ಜಾಣ ಕಂದ. ಇದೇನಮ್ಮ ಇದು ಖಾಲಿ ಪಾತ್ರೆ? ಪ್ರಸಾದ ಎಲ್ಲಿ? ಪ್ರಸಾದನ ತುಂಬಾ ಚೆನ್ನಾಗಿತ್ತಂತ ಶಿವಪ್ಪನೇ ಎಲ್ಲ ತಿನ್ಬಿಟ್ಟ. ಏನ್ ಮಾತಾಡ್ತಾ ಇದೀಯಮ್ಮ? ಶಿವ ಪ್ರತ್ಯಕ್ಷನಾಗಿ ನೈವೇದ್ಯ ತಿನ್ನಕ್ ಸಾಧ್ಯನಾ? ಹೌದಪ್ಪ, ಶಿವಪ್ಪನೇ ಬಂದ್ ತಿಂದದ್ದು. ನಾನೇ ನನ್ನ ಕೈಯಾರೆ ಕೊಟ್ಟಿದ್ದೀನಿ. ಅಯ್ಯಯ್ಯೋ, ಎಲ್ಲಾದ್ರೂ ಕಲ್ಲಿನ ವಿಗ್ರಹ ನೈವೇದ್ಯ ತಿನ್ನಕ್ ಸಾಧ್ಯನಾ? ನಿಜ ಹೇಳು ಮಗಳೇ, ಜಾಣ ಮರಿ ನೀನು. ನೈವೇದ್ಯನೆಲ್ಲ ನೀನೇ ತಿಂದೆ ತಾನೆ? ಇಲ್ಲಪ್ಪ, ನಾನು ಪ್ರತಿದಿನ ನೀವು ಹೇಳ್ದಂಗೆ ಶಿವಪ್ಪನಿಗೆ ನೈವೇದ್ಯ ಕೊಡ್ತಿದ್ದೇನೆ. ಅವನು ತಿಂತಿದ್ದ. ತಿಂದಾದ ಮೇಲೆ ಖಾಲಿ ಪಾತ್ರ ನಾನು ಮನೆಗೆ ತರ್ತಿದ್ದೆ. ಅಮ್ಮ, ನನ್ ಮಗಳ ಹುಟ್ಟಿ ನನ್ನ ತಾನೇ ಸುಳ್ಳು ಹೇಳ್ತೀಯಾ? ನೋಡ್ ಮಗಳೇ, ನನ್ ಸಿಟ್ಟಿಗೆ ಗುರಿ ಆಗ್ಬೇಡ. ನೈವೇದ್ಯನೆಲ್ಲ ಏನ್ ಮಾಡ್ದೆ? ನಾನು ಸುಳ್ಳು ಹೇಳ್ತಿಲ್ಲಪ್ಪ. ನಿಜವಾಗ್ಲೇ ಶಿವಪ್ಪನೇ ಬಂದು ನೈವೇದ್ಯ ತಿಂದ. ಓ ಹೌದಾ? ಹಾಗಾದ್ರೆ ನಾನು ನಾಳೆ ನಿನ್ ಜೊತೆ ದೇವಸ್ಥಾನಕ್ಕೆ ಬರ್ತೀನಿ. ಶಿವ ನನ್ನ ಮುಂದೆ ಪ್ರತ್ಯಕ್ಷ ಆಗಿ ನೈವೇದ್ಯವನ್ನು ಸ್ವೀಕರಿಸಲಿ. ಒಂದು ವೇಳೆ ಹಾಗಾಗ್ಲಿಲ್ಲ ಅಂದ್ರೆ ಮಗಳು ಅನ್ನೋ ಮಮಕಾರವನ್ನು ಮರೆತು ಶಿವಲಿಂಗನ ಮುಂದೆ ಬಲಿ ಕೊಡುತ್ತೇನೆ. ಅಷ್ಟೇ ತಾನೇ? ನಾನು ಹೇಳಿದ ಮಾತು ಸುಳ್ಳಾಗಿದ್ರೆ ನೀನ್ ಹಾಗೆ ಮಾಡು. ಶಿವಪ್ಪ, ಶಿವಪ್ಪ, ಬೇಗ ಬಂದು ನೈವೇದ್ಯ ಸ್ವೀಕರಿಸು. ನೀನ್ ಬರ್ಲಿಲ್ಲ ಅಂದ್ರೆ ನನ್ನ ಅಪ್ಪ ನನ್ನ ಸಾಯಿಸಿ ಬಿಡ್ತಾರೆ. ಹಠ ಮಾಡ್ಬೇಡ, ಬೇಗ ಬಂದು ತಿನ್ನು. ಶಿವಪ್ಪ, ಇದು ತುಂಬಾ ಮೋಸ. ನಿನ್ನೆ ಬಂದೆ, ಮೊನ್ನೆ ಬಂದೆ, ಪ್ರತಿದಿನ ಬಂದಿ. ಇವತ್ತು ಮಾತ್ರ ಬರದೆ ನೀನ್ ಹೀಗೆ ಸತಾಯಿಸಿದ್ರೆ ಹೇಗೆ ಹೇಳು? ನೀನಿವತ್ತು ಬರದೆ ಹೋದ್ರೆ ನಾನು ಖಂಡಿತ ಬದುಕುದಿಲ್ಲ. ಸುಳ್ಳಿ ಅಂತ ಅಪವಾದ ಹೊತ್ಕೊಂಡಿರೋದಕ್ಕಿಂತ ಸಾಯುವುದೇ ಮೇಲು. ನನ್ನ ಹತ್ರನೇ ಸುಳ್ಳು ಹೇಳ್ತೀಯ ಪಾಪಿ? ಈಗ ನೋಡು ನಾ ಏನ್ ಮಾಡ್ತೀನಿ ಅಂತ.
ಶಿವದೇವ ನಿಲ್ಲಿಸು. ಶಿವಪ್ಪ, ಶಿವಪ್ಪ. ಶಿವಪ್ಪ, ಬಂದ್ಯಾ ನೀನು? ಇದು ನ್ಯಾಯನ ಹೇಳು, ನೀನ್ ಯಾಕೆ ಹೀಗೆ ಮಾಡಿದೆ? ಮಗು, ನಾನು ಬೇಕು ಅಂತ ದೂರ ಆಗ್ಲಿಲ್ಲ. ಪ್ರತಿದಿನ ನೀನು ಬರ್ತಿದ್ದೆ, ನಾನು ಬರ್ತಿದ್ದೆ. ಆದ್ರೆ ಇವತ್ತು ನಿನ್ ಜೊತೆ ಬೇರೆ ಯಾರು ಬಂದಿದ್ದಾರಲ್ಲ, ಅದಕ್ಕೆ ನಾ ಬರಲಿಲ್ಲ. ಇನ್ ಮುಂದೆ ನೀನಂಗೋಸ್ಕರ ಕಾಯೋದು, ನಾನು ಹಿಂಗೋಸ್ಕರ ಕಾಯೋದು ಯಾವುದು ಬೇಡ. ಬಾ ನನ್ ಜೊತೆ. ಮಗಳೇ, ಬಿಟ್ಟು ಹೋಗ್ಬೇಡ ಮಗಳೇ. ಮಗಳೇ, ನನ್ನಿಂದ ತಪ್ಪಾಯ್ತು. ಮಗಳೇ, ನನ್ ಬಿಟ್ಟು ಹೋಗ್ಬೇಡ. ಮಗಳೇ, ಮಗಳೇ. ಹೀಗೆ ಶಿವಭಕ್ತಿಯಾದ ಕೊಡಗೂಸು ಶಿವನ ಜೊತೆಗೆ ಐಕ್ಯವಾಗಲು ಅವಳ ಭಕ್ತಿಯ ಪ್ರತೀಕವಾಗಿ ಆ ಲಿಂಗದ ಮಧ್ಯಭಾಗದಲ್ಲಿ ಅವಳ ಜಡೆ ಇದೆ.